ಹಾಯ್ ಎಲ್ರಿಗೂ. ಇವತ್ತು ನಾವು ಮಳೆಗಾಲದಲ್ಲಿ ಸಿಗುವ ಕೆಸುವಿನೆಲೆಯ ಪತ್ರೊಡೆ ಹೇಗೆ ಮಾಡುವುದಂತ ನೋಡೋಣ. ಎಲೆ ನೋಡಿ ಎಷ್ಟು ಫ್ರೆಶ್ ಆಗಿದೆ. ನಾವಿರುವ ಕಡೆ ನಮಗೆ ಈ ಥರ ಎಲೆ ಸಿಗೋದಿಲ್ಲ. ನನಗೆ ತುಂಬ ಇಷ್ಟ ಅಂತ ಹೇಳಿ ಅಕ್ಕ ಉಡುಪಿಯಿಂದ ನನಗಿದನ್ನು ಕಳಿಸಿಕೊಟ್ಟಿದ್ಲು. ಈಗ ಮಾಡುವ ವಿಧಾನ ನೋಡಿ. ಮೊದಲಿಗೆ 1 ಗ್ಲಾಸ್ ಅಕ್ಕಿಯನ್ನು ಚೆನ್ನಾಗಿ ತೊಳೆದು 1 ಗಂಟೆ ನೀರಲ್ಲಿ ನೆನೆಸಬೇಕು. ಇಲ್ಲಿ ನಾನು ಕೆಸುವಿನೆಲೆಯನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೇನೆ. ಈಗ ಅದರ ನಾರು ತೆಗಿಬೇಕು. ಒಂದು ವೇಳೆ ಎಳೆಯ ಎಲೆ ಆಗಿದ್ದರೆ ಅದರ ನಾರು ತೆಗೆಯುವ ಅವಶ್ಯಕತೆ ಇಲ್ಲ. ಕೆಸುವಿನ ಎಲೆಯಲ್ಲಿ ಕಬ್ಬಿಣದ ಅಂಶ ಮತ್ತು ನಾರಿನಂಶ ಇರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನನ್ನ ಅತ್ತೆಯವರು ಪತ್ರೊಡೆ ತುಂಬ ಚೆನ್ನಾಗಿ ಮಾಡ್ತಾರೆ. ಈಗ ನಾನು ಅವರು ಮಾಡುವ ಅಳತೆಯಲ್ಲೇ ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ, ಈ ಥರ ನಾರು ತೆಗೆದುಕೊಂಡ್ರೆ ಆಯಿತು. ಕೆಲವರಿಗೆ ಡೌಟ್ ಇರ್ತದೆ ತಿನ್ನುವಾಗ ಬಾಯಿ ತುರಿಸ್ತದೆ ಅಂತ. ಹಾಗೇನಾದರೂ ಇದ್ದರೆ ಎಲೆಯನ್ನು ಸ್ವಲ್ಪ ಹೊತ್ತು ಹುಣಸೆ ಹುಳಿ ಹಾಕಿದ ನೀರಿನಲ್ಲಿ ನೆನೆಸಿಟ್ರೆ ಆಯಿತು. ಪತ್ರೊಡೆ ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗಳು: ಇಲ್ಲಿ ನಾನು 25 ಮೆಣಸು ಹುರಿದಿಟ್ಕೊಂಡಿದ್ದೇನೆ. ಇದರಲ್ಲಿ ಊರ ಮೆಣಸು ಮತ್ತು ಘಾಟಿ ಮೆಣಸು ಎರಡೂ ಉಂಟು. ಮತ್ತು ಇಲ್ಲಿ 6 ಬಿಂಬುಲಿ, ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಣ್ಣ ಇಂಗಿನ ತುಂಡು ಮತ್ತು 1 ತೆಂಗಿನಕಾಯಿ ತುರಿ. ಇಲ್ಲಿ ಬಿಂಬುಳಿ ಆಪ್ಷನಲ್. ಒಂದು ವೇಳೆ ಬಿಂಬುಳಿ ಇಲ್ಲದಿದ್ದರೆ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹುಳಿಯನ್ನು ಹಾಕಿದರೆ ಆಯಿತು. ಈಗ ಮಸಾಲೆ ಗ್ರೈಂಡ್ ಮಾಡಿಕೊಳ್ಳುವ. ಮೊದಲಿಗೆ ಒಂದು ಮಿಕ್ಸಿಯಲ್ಲಿ ತೆಂಗಿನಕಾಯಿ ತುರಿ, ಹುರಿದ ಮೆಣಸು, ಬಿಂಬುಳಿ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಇಂಗಿನ ತುಂಡು ಮತ್ತು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಜಾಸ್ತಿ ನೀರು ಹಾಕಬೇಡಿ. ಈಗ ನೋಡಿ, ನಾನಿಲ್ಲಿ ಮಸಾಲೆ ಗ್ರೈಂಡ್ ಮಾಡಿದ್ದೇನೆ. ಈಗ ಇದಕ್ಕೆ ಅಕ್ಕಿ ಹಾಕಿ ಗ್ರೈಂಡ್ ಮಾಡಬೇಕು. ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ. ಜಾಸ್ತಿ ನುಣ್ಣಗೆ ಗ್ರೈಂಡ್ ಮಾಡಬಾರ್ದು, ಸ್ವಲ್ಪ ರವೆ ರವೆ ಥರ ಇರಬೇಕು. ನೋಡಿ, ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ಉಪ್ಪು ಒಂದು ವೇಳೆ ಕಮ್ಮಿ ಆಗಿದ್ದರೆ ಈ ಟೈಮಲ್ಲಿ ಹಾಕಿ. ಈಗ ನೋಡಿ, ಎಲೆಗೆ ಮಸಾಲೆ ಹಚ್ಚೋ ವಿಧಾನವನ್ನು ತೋರಿಸಿಕೊಡ್ತೇನೆ. ಮೊದಲಿಗೆ ಹೀಗೆ ಒಂದು ದೊಡ್ಡ ಎಲೆಯನ್ನು ಕೆಳಗೆ ಇಟ್ಟು ಅದರ ಮೇಲೆ ಮಸಾಲೆ ಹಚ್ಚಬೇಕು. ಇಷ್ಟು ತೆಳ್ಳಗೆ ಹಚ್ಚಿದರೆ ಸಾಕು. ಈಗ ಇದರ ಮೇಲೆ ಇನ್ನೊಂದು ಎಲೆಯನ್ನಿಟ್ಟು ಇದೇ ಥರ ಮಸಾಲೆ ಹಚ್ಚಿ. ಹೀಗೆ ಒಂದರ ಮೇಲೆ ಒಂದು ಎಲೆಯನ್ನು ಇಡ್ತಾ ಮಸಾಲೆ ಹಚ್ಚಬೇಕು. ಇದರಲ್ಲಿ ನಾನೊಂದು 6 ಎಲೆ ಯೂಸ್ ಮಾಡಿದ್ದೇನೆ. ಈಗ ಇದನ್ನು ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡುವ ವಿಧಾನವನ್ನು ನೋಡಿಕೊಳ್ಳಿ. ಮೊದಲಿಗೆ ಒಂದು ಸೈಡಲ್ಲಿ ಈ ಥರ ಫೋಲ್ಡ್ ಮಾಡಿ ಇದಕ್ಕೆ ಮಸಾಲೆ ಹಚ್ಚಬೇಕು. ಅದೇ ಥರ ಇನ್ನೊಂದು ಸೈಡಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ರೋಲ್ ಮಾಡಿದರೆ ಆಯಿತು. ಟೈಟಾಗಿ ರೋಲ್ ಮಾಡಬೇಕು. ನೋಡಿ, ಈ ಥರ. ನೋಡಿ, ಈ ಥರ ಟೈಟಾಗಿ ಫೋಲ್ಡ್ ಮಾಡಿ. ನೋಡಿ, ಹೀಗೆ
ಈಗ ಇದನ್ನು ಹಬೆಯಲ್ಲಿ ಬೇಯಿಸಬೇಕು. ಈಗ ಒಂದು ಇಡ್ಲಿ ಪಾತ್ರೆಗೆ ನೀರು ಹಾಕಿ ಅದು ಬಿಸಿ ಆಗಲಿಕ್ಕೆ ಇಡಿ. ಈಗ ಇದನ್ನು ಹಬೆಯಲ್ಲಿಟ್ಟು ಬೇಯಿಸಬೇಕು. ಒಂದು 45 ನಿಮಿಷ ಬೇಯಿಸಿದರೆ ಸಾಕು. ಈಗ ನೋಡಿ, ಇದು ರೆಡಿ ಆಯಿತು. ಪತ್ರೊಡೆ ಮತ್ತು ದಾಳಿತೋವೆ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಬಿಸಿ ಬಿಸಿ ಪತ್ರೊಡೆಗೆ ತೆಂಗಿನೆಣ್ಣೆ ಹಾಕಿನೇ ತಿನ್ನಬೇಕು. ನಿಮಗೆಲ್ರಿಗೂ ನನ್ನ ಈ ರೆಸಿಪಿ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಬಾಯ್ ಎಲ್ರಿಗೂ.